ಫೇಸ್ಬುಕ್ ಒಳಗೆ ಸ್ಕೆಡ್ಯೂಲ್ ಯಾವ ರೀತಿ ಹಾಕೋದು ಪೋಸ್ಟಿಗೆ ಅಂತಂದು ನೀವು ವಿಚಾರ ಮಾಡಕಂತೀರಿ. ಬನ್ನಿ ಸ್ನೇಹಿತರೆ, ಹಂಗಿದ್ರೆ ನಿಮಗೋಸ್ಕರ ಐತಿ ಈ ವಿಡಿಯೋ. ಮತ್ತೊಮ್ಮೆ ಸ್ವಾಗತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ಅಂತ ಹೇಳ್ತಾ ಬರ್ರಿ. ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ವಿಶೇಷವಾದಂಥ ಮಾಹಿತಿ ತಂದೀನಿ. ಅದೇನಪ್ಪ ಅಂದ್ರೆ ಫೇಸ್ಬುಕ್ಲಿದ್ದ ಇವಾಗ ಆಲ್ರೆಡಿ ಏನೈತೆ ನೋಡ್ರಿ, ಅರ್ನಿಂಗ್ನ ಹಲವಾರು ಕ್ರಿಯೇಟರ್ಗಳು ಮಾಡಕಂತಾರೆ. ಸೊ ಅದಕ್ಕೂ ಮತ್ತು ಪೋಸ್ಟ್ನ ನೀವೇನು ಮಾಡ್ತಾ ಇರ್ತೀರಿ, ಇವಾಗ ಡೈಲಿ ಫೇಸ್ಬುಕ್ ಒಳಗೆ ಪೋಸ್ಟ್ ಆಗ್ತಾ ಇರ್ತೀರಿ. ಸೊ ಏನು ಮಾಡಿರ್ತೀರಿ, ಇವಾಗ ಒಂದೇ ಟೈಮಿಗೆ ಏನೈತೆ ನೋಡ್ರಿ 2 ಪೋಸ್ಟ್ನ ನೀವು ಹಾಕಿರ್ತೀರಿ. ಸೊ ಏನಾಗಿರ್ತೈತಿ, ಇಲ್ಲ ನಾನು ಇನ್ನೊಂದು ಪೋಸ್ಟ್ನ ಸಂಜೆಗೆ ಹಾಕ್ಬೇಕಂತಂದು ವಿಚಾರ ಮಾಡಂತಿರ್ತೀರಿ. ಅವಾಗ ಏನೈತೆ ನೋಡ್ರಿ, ಇಲ್ಲಪ್ಪ ನನಗೆ ಸಂಜೆಗೆ ನೆಟ್ ಇರುತ್ತೋ ಇಲ್ಲ ಅನ್ನೋದು ಏನೈತೆ ನೋಡ್ರಿ, ನಿಮ್ಗೆ ಡೌಟ್ ಇರ್ತದೆ. ಸೊ ಆ ಟೈಮ್ ಒಳಗೆ ನೀವೇನು ಮಾಡ್ಬೋದಪ್ಪ ಅಂದ್ರೆ, ನೀವು ಆಗ್ತಕ್ಕಂಥ ಪೋಸ್ಟಿಗೆ ಸ್ಕೆಡ್ಯೂಲ್ನ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡು, ಸೊ ನೀವು ಯಾವ ಟೈಮಿಗೆ ಆಗ್ಬೇಕಂತ ಇರ್ತೀರಿ ನೋಡ್ರಿ, ಆ ಟೈಮಿಗೆ ಆಗ್ಬೋದು. ಅದು ಹೆಂಗಂತಂದು ನಾ ಈ ವಿಡಿಯೋದೊಳಗೆ ಪೂರ್ತಿ ನಿಮಗೆ ಎಲ್ಲ ಮಾಹಿತಿನ ನೀಡ್ತೀನಿ ಅಂತ. ಸೊ ಅದಕ್ಕೂ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡ್ರಾಗ, ಒಂದು ಶೇರ್ ಮಾಡ್ರಾಗ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ಬುಕ್ನಲ್ಲಿ ಕೂಡ ಈ ವಿಡಿಯೋನ ನೋಡ್ತಾ ಇದ್ರೆ ಒಂದು ಫಾಲೋ ಮಾಡ್ಕೊರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ತಡ ಮಾಡೋದು ಬೇಡ. ನಿಮಗೆ ಯಾವ ರೀತಿ ಫೇಸ್ಬುಕ್ನಲ್ಲಿ ನೀವು ಪೋಸ್ಟ್ ಹಾಕೋವಾಗ ಸ್ಕೆಡ್ಯೂಲ್ನ ಆನ್ ಮಾಡಿಕೊಂಡು ನೀವು ಪೋಸ್ಟ್ ಹಾಕೋದು ಅಂತಂದು ನಾನು ನಿಮ್ಗೆ ಈ ವಿಡಿಯೋದೊಳಗೆ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ನೀವು ಪೋಸ್ಟ್ ಎಲ್ಲ ಮಾಡಬೇಕಂತಂದು ನೀವೆಲ್ಲ ಒಂದು ಪೋಸ್ಟ್ನ ಸೆಲೆಕ್ಟ್ ಮಾಡಿರ್ತೀರ. ಸೊ ಅದಕ್ಕೂ ಏನೇನು ಬೇಕು ಕ್ಯಾಪ್ಷನ್ ಒಳಗೆ ಎಲ್ಲ ಬರ್ದಿರ್ತೀರ. ಸೊ ಏನು ಮಾಡ್ತೀರ, ಇವಾಗ ನೆಕ್ಸ್ಟ್ ಏನೈತೆ ನೋಡಿರಿ, ನೀವು ಸ್ಕೆಡ್ಯೂಲ್ನ ಹಾಕ್ಬೇಕು ನಿಮ್ಮ ಪೋಸ್ಟಿಗೆ. ಸೊ ಅದನ್ನು ಯಾವ ರೀತಿ ಹಾಕೋದಂತ ನಾನು ಇಲ್ಲಿ ನಿಮಗೆ ಇವಾಗ ತಿಳಿಸ್ತಾ ಇದ್ದೀನಿ ನೋಡಿ. ಸೊ ನೆಕ್ಸ್ಟ್ ಇದೆ ಅಂತಲ್ರಿ, ಮ್ಯಾಗ್ ಐತಲ್ರಿ. ಸೊ ನೆಕ್ಸ್ಟ್ ಐತಲ್ರಿ, ಅಲ್ಲಿ ಕ್ಲಿಕ್ ಮಾಡಿರಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಂತ ಬರುತ್ತೆ ನೋಡಿರಿ ನೆಕ್ಸ್ಟ್. ಸೊ ಈ ರೀತಿ ಏನೈತೆ ನೋಡಿರಿ, ನಾವು ಕ್ಲಿಕ್ ಮಾಡಿದ ತಕ್ಷಣ ಇದೇನೈತೆ ನೋಡಿರಿ, ಫ್ರಂಟ್ ಫೇಸ್ ಒಳಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಶೇರ್ ಟು ಗ್ರೂಪ್ಸು, ಆ್ಯಡ್ ಟು ಪ್ಲೇಲಿಸ್ಟ್, ಆ್ಯಡ್ ಫಾಲೋ, ಬ್ರ್ಯಾಂಡ್ ಪಾರ್ಟ್ನರ್ಶಿಪ್, ವಿ ಕ್ಯಾನ್ ಸಿ ದಿಸ್ ರೀಲ್ ಅಂತಂದಿದೆ. ಸೊ ನಾ ಇಲ್ಲಿ ಏನು ಮಾಡಿದೆ, ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲಿ ಏನಾಗಿದೆ, ಸೀದಾ ಪಬ್ಲಿಕ್ ಅಂತ ತೋರ್ಸಾಕಂತೈತಿ. ಸೊ ಇದು ಬೇಡ, ನಾ ಏನು ಮಾಡ್ಬೇಕು ಇವಾಗ ನೆಕ್ಸ್ಟ್ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಇಲ್ಲಿ ಏನು ಮಾಡಿದೆ, ಇಲ್ಲಿ ಸ್ಕೆಡ್ಯೂಲಿಂಗ್ ಆಪ್ಷನ್ ಅಂತಂದು ಇದೆಯಲ್ಲ, ಅಲ್ಲಿ ಬಂದು ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ನಾ ಕ್ಲಿಕ್ ಮಾಡಿದ ತಕ್ಷಣ ಏನಂತ ನೋಡಿರಿ, ಇಲ್ಲಿ ನಿಮಗೆ ಡೇಟ್ ಐತಿ. ನೀವು ಯಾವ ಡೇಟಿಗೆ ನೀವು ಪೋಸ್ಟ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ ನೋಡಿ, ಆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದಾದ ತಕ್ಷಣ ಏನೈತೆ ನೋಡಿರಿ, ನೆಕ್ಸ್ಟ್ ಓಕೆ ಅಂತ ನಾನು ಹೊಡಿತೀನಿ. ಸೊ ಓಕೆ ಅಂತ ಹೊಡೆದ್ಮೇಲೆ ಏನೈತೆ ನೋಡಿರಿ, ನೆಕ್ಸ್ಟ್ ಟೈಮಿಂಗ್. ನಿಮಗೆ ಯಾವ ಟೈಮಿಗೆ ನಿಮ್ಮ ಪೋಸ್ಟ್ನ ನೀವು ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ತಕ್ಷಣ ನೀವೇನೈತೆ ನೋಡಿರಿ, ಸ್ಕೆಡ್ಯೂಲ್ ಅಂತಂದು ಇಲ್ಲಿದೆ ಅಲ್ರಿ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪೋಸ್ಟ್ ಮಾಡ್ಬೋದು ವಿಡಿಯೋನ. ಸೊ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಪಕ್ಕಾ ಯೂಸ್ ಆಗೈತೆ ಅಂತಂದು. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಯೂಸ್ ಆದರೆ ಒಂದು ಲೈಕ್ ಮಾಡಿರಾಗ, ಒಂದು ಶೇರ್ ಮಾಡಿರಾಗ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಫೇಸ್ಬುಕ್ ಒಳಗೂ ಕೂಡ ನೀವು ನಮ್ಮ ಅಕೌಂಟನ್ನು ನೋಡ್ತಾ ಇದ್ದರೆ ಅಲ್ಲಿ ಕೂಡ ಒಂದು ಲೈಕ್ ಮಾಡಿರಿ, ಆಗ ಒಂದು ಫಾಲೋ ಮಾಡ್ಕೊರಿ. ಯಾಕಂದ್ರೆ ನಾನು ಕೊಡ್ತಕ್ಕಂಥ ನಿಮಗೇನು ಇನ್ಫಾರ್ಮೇಷನ್ ಇರ್ತಾವೆ ನೋಡಿರಿ, 100% ನಿಜ ಇರ್ತಾವೆ. ಸೊ ಹಂಗಾಗಿ ಜಲ್ದಿ ಫಾಲೋ ಮಾಡ್ಕೊರಿ.